ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೆರಿಕಾದ ಸಿಯಾಟಲ್ನಲ್ಲಿರುವ ಅತ್ಯಂತ ಜನಪ್ರಿಯ ಮತ್ತು ಸುಂದರವಾದ ಗೋಲ್ಡನ್ ಗಾರ್ಡನ್ಸ್ ಬೀಚ್ ಪಾರ್ಕಿಗೆ ಹೊಂಟೇವ್ರಿ. ಇದು ಬಂಗಾರ ಬಣ್ಣದ ಮರಳು, ಕಡಲ ತೀರ, ಹಸಿರು ಪ್ರದೇಶ, ಪಿಕ್ನಿಕ್ ಸ್ಥಳ ಮತ್ತು ಅದ್ಭುತ ಸೂರ್ಯಾಸ್ತದ ದೃಶ್ಯಗಳಿಗೆ ಪ್ರಸಿದ್ಧ ಆಗೈತ್ರಿ. ಹಂಗಾದ್ರೆ ಬರೆಲ್ಲ ಹೆಂಗೈತಂತ ನೋಡೋಣಂತ. ಈಗ ನಾವು ಗೋಲ್ಡನ್ ಗಾರ್ಡನ್ಸ್ ಬೀಚ್ ಪಾರ್ಕಿಗೆ ಬಂದೇವ್ರಿ. ಸುಂದರ ಸಂಜೆಯ ಸೂರ್ಯಾಸ್ತದ ಅಪೂರ್ವ ಕ್ಷಣ. ಇಲ್ಲಿ ನೀವು ಕೇಳ್ತಿರೋದು ಈ ವಿಚಿತ್ರ ಶಬ್ದ ಸಮುದ್ರ ಸಿಂಹಗಳತ್ರಿ ಅಥವಾ ಸೀ ಲಾಯನ್ಸ್. ಮತ್ತು ಇವಕ್ಕೆ ಸೀಲ್ಸ್ ಅಂತ ಅಂತಾರೆ. ಇವುಗಳ ಕೂಗು ಮತ್ತು ಆಟ ನೋಡಿದ್ರೆ ಪ್ರಕೃತಿಯ ಮತ್ತೊಂದು ಅದ್ಭುತ ಮುಖ ನಮ್ಮ ಮುಂದೆ ತಡ್ಕೊಳ್ತೈತ್ರಿ. ಕೆಲವೊಮ್ಮೆ ಇವು ನೀರಿನಿಂದ ಹೊರಗೆ ಬಂದು ಆಟ ಆಡೋದು, ವಿಶ್ರಾಂತಿ ಪಡೆಯುವ ದೃಶ್ಯನೂ ಕಾಣಬಹುದ್ರಿ. ಈಗ ನಿಧಾನವಾಗಿ ಸೂರ್ಯಾಸ್ತ ಆಗ್ಲಿಕ್ಕತ್ತೈತ್ರಿ. ಸಂಜೆಯ ಚಿನ್ನದ ಕಿರಣಗಳು ಸಮುದ್ರದ ಮೇಲೆ ಹರಡಿಕೊಂಡು ಈ ಸ್ಥಳಕ್ಕೆ ಗೋಲ್ಡನ್ ಗಾರ್ಡನ್ಸ್ ಎಂಬ ಹೆಸರು ಅರ್ಥಪೂರ್ಣ ಆಗೈತೆ ನೋಡ್ರಿ. ಆಕಾಶದೊಳಗ ಮೂಡುವಂಥ ಕಿತ್ತಳೆ, ಕೆಂಪು ಮತ್ತು ಗುಲಾಬಿ ಬಣ್ಣಗಳ ಸಂಯೋಜನೆ ನೋಡಿದ್ರೆ ಪ್ರಕೃತಿನ ಒಂದು ಚಿತ್ರಕಾರಿಯಂತೆ ಅನುಭವ ಆಗ್ತೈತೆ ನೋಡ್ರಿ. ಪ್ರಕೃತಿಯ ಸೌಂದರ್ಯ, ಸಮುದ್ರದ ನಾದ, ಸೀಲ್ಸ್ಗಳ ಕೂಗು ಮತ್ತು ಈ ಅದ್ಭುತ ಸೂರ್ಯಾಸ್ತ ಇವೆಲ್ಲನೂ ಸೇರಿ ಗೋಲ್ಡನ್ ಗಾರ್ಡನ್ಸ್ ಬೀಚ್ ಪಾರ್ಕ್ ಮತ್ತಷ್ಟು ಮರೆಯಲಾಗದ ಅನುಭವ ಆಗೈತೆ ನೋಡ್ರಿ. ಇಲ್ಲಿ ಸೀ ಡಾಕ್ನು ಐತ್ರಿ. ಅಂದ್ರೆ ದೊಡ್ಡ ಗಾತ್ರದ ಬೋಟ್ಗಳು, ಫೆರಿಗಳನ್ನು ನಿಲ್ಲಿಸುವ ಸ್ಥಳ. ಈಗ ನಿಧಾನವಾಗಿ ಸೂರ್ಯಾಸ್ತ ಆಗ್ಲಿಕ್ಕತ್ತೈತ್ರಿ. ಸಂಜೆಯ ಚಿನ್ನದ ಕಿರಣಗಳು ಸಮುದ್ರದ ಮೇಲೆ ಹರಡಿಕೊಂಡು ಈ ಸ್ಥಳಕ್ಕೆ ಗೋಲ್ಡನ್ ಗಾರ್ಡನ್ಸ್ ಎಂಬ ಹೆಸರು ಅರ್ಥಪೂರ್ಣ ಆಗೈತೆ ನೋಡ್ರಿ. ಆಕಾಶದೊಳಗ ಮೂಡುವಂಥ ಕಿತ್ತಳೆ, ಕೆಂಪು ಮತ್ತು ಗುಲಾಬಿ ಬಣ್ಣಗಳ ಸಂಯೋಜನೆ ನೋಡಿದ್ರೆ ಪ್ರಕೃತಿನ ಒಂದು ಚಿತ್ರಕಾರಿಯಂತೆ ಅನುಭವ ಆಗ್ತೈತೆ ನೋಡ್ರಿ. ಪ್ರಕೃತಿಯ ಸೌಂದರ್ಯ, ಸಮುದ್ರದ ನಾದ, ಸೀಲ್ಸ್ಗಳ ಕೂಗು ಮತ್ತು ಈ ಅದ್ಭುತ ಸೂರ್ಯಾಸ್ತ ಇವೆಲ್ಲನೂ ಸೇರಿ ಗೋಲ್ಡನ್ ಗಾರ್ಡನ್ಸ್ ಬೀಚ್ ಪಾರ್ಕ್ ಮತ್ತಷ್ಟು ಮರೆಯಲಾಗದ ಅನುಭವ ಆಗೈತೆ ನೋಡ್ರಿ. ಅಲ್ಲಿಂದ ನಾವು ಭಾರತೀಯ ರೆಸ್ಟೋರೆಂಟ್ ದೇಸಿ ತಡಕಾಕ್ಕೆ ಬಂದ್ವಿ. ಅಲ್ಲಿ ನಾವು ಆಲೂ ಕುಲ್ಚಾ ರುಚಿಯನ್ನು ಸವಿದೆವು. ನಾವು ಯಾವುದೇ ದೇಶಕ್ಕೆ ಹೋದರೂ ಕೂಡ ನಮ್ಮ ಭಾರತೀಯ ಅಡುಗೆಯ ರುಚಿಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಬಂಧುಗಳೇ, ಈ ವಿಡಿಯೋ ನಿಮಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಇಂದಿನ ವಿಡಿಯೋ ಒಳಗೆ ಅಮೇರಿಕಾದ ಇನ್ನೊಂದು ಸ್ಥಳದಲ್ಲಿ ಭೇಟಿ ಆಗೋಣ. ಧನ್ಯವಾದ.